ಒಂದು ಪವಿತ್ರ ನದಿಯ ತೀರದ ಒಂದು ಊರಿನ ಅಗ್ರಹಾರದಲ್ಲಿ ಬ್ರಾಹ್ಮಣೋತ್ತಮರಾದ ವಿದ್ವಾಂಸರು ಸಾವಿರಾರು ಸಂಖ್ಯೆಯಲ್ಲಿ ವಾಸವಾಗಿದ್ದರು. ಇವರೆಲ್ಲರೂ ಸಕಲ ವೇದ ಪಾರಂಗತರು. ಕಾವ್ಯ, ನಾಟಕ, ವ್ಯಾಕರಣ, ಪುರಾಣ, ಜ್ಯೋತಿಷ್ಯಶಾಸ್ತ್ರ ಎಲ್ಲದರಲ್ಲಿಯೂ ಪರಿಣಿತರೂ ಆಗಿದ್ದರು. ಇದು ನನ್ನ ಚಾನಲ್ನಲ್ಲಿ ಪಂಚತಂತ್ರದ 13ನೇ ಕಥೆಯಾಗಿರುತ್ತದೆ. ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಕಥೆಯ ಮುಂದಿನ ಭಾಗವನ್ನು ನೋಡೋಣ. ಪುರಾಣ, ಜ್ಯೋತಿಷ್ಯಶಾಸ್ತ್ರ ಎಲ್ಲದರಲ್ಲಿಯೂ ಪರಿಣಿತರೂ ಆಗಿದ್ದರು. ಊರಿನ ಸಕಲ ಜನರು ಈ ವಿಪ್ರೋತ್ತಮರನ್ನು ಸಕಲ ಮರ್ಯಾದೆ ಗೌರವಗಳಿಂದ ಕಾಣುತ್ತಿದ್ದರು. ಈ ಬ್ರಾಹ್ಮಣರು ಕೂಡ ಜನರಲ್ಲಿ ಅಪಾರ ಪ್ರೀತಿ ವಿಶ್ವಾಸಗಳನ್ನು ಇಟ್ಟುಕೊಂಡಿದ್ದರು. ಅವರು ಸನ್ಮಾರ್ಗ ಪ್ರವರ್ತಕರಾಗಿದ್ದುಕೊಂಡು ಸುಖ ಸಂತೋಷಗಳಿಂದ ತುಂಬಿದ ಜೀವನವನ್ನು ನಡೆಸಿಕೊಂಡು ಹೋಗುವುದಕ್ಕೆ ಊರಿನ ಜನರಿಗೆ ಸೂಕ್ತ ಮಾರ್ಗದರ್ಶನ ನೀಡುತ್ತಿದ್ದರು. ಇದರಿಂದ ಆ ಊರಿನ ಕೀರ್ತಿ ಇಡೀ ದೇಶದಲ್ಲೆಲ್ಲ ಹಬ್ಬಿತ್ತು. ಆ ಊರಿನಲ್ಲಿ ದೇವಶರ್ಮನೆಂಬುವನು ಮಠಾಧಿಪತಿಯಾಗಿದ್ದನು. ದೇವಶರ್ಮನು ಸಕಲ ಗುಣ ಸಂಪನ್ನನಾಗಿದ್ದರೂ ಅಪಾರ ಹಣವನ್ನು ಸಂಗ್ರಹ ಮಾಡಿದ್ದರೂ ಮಹಾ ಜಿಪುಣನಾಗಿದ್ದನು. ಧನ ಕನಕಗಳ ಮೇಲಿನ ವಿಪರೀತ ವ್ಯಾಮೋಹದಿಂದಾಗಿ ಅವನು ಮಹಾಲೋಭಿಯೂ ಆಗಿದ್ದನು. ಅವನು ತಾನು ಸಂಗ್ರಹಿಸಿದ್ದ ಸಂಪತ್ತನ್ನು ಆಪದ್ಧನವೆಂದು ಪರಿಗಣಿಸಿ ಬಹಳ ಜಾಗರೂಕತೆಯಿಂದ ಕಾಪಾಡಿಕೊಳ್ಳುತ್ತಿದ್ದನು. ಜೊತೆಯಲ್ಲಿ ದೇವಶರ್ಮ ಬಹಳ ಸಂಶಯದ ಸ್ವಭಾವದವನಾಗಿದ್ದನು. ಮಠದ ವ್ಯವಹಾರದಲ್ಲಿ ಅವನು ಯಾರನ್ನೂ ನಂಬುತ್ತಿರಲಿಲ್ಲ. ಯಾರಿಗೂ ಅಂತರಂಗದ ಆಪ್ತರೆನ್ನುವ ಸ್ಥಾನವನ್ನು ಕೊಟ್ಟಿರಲಿಲ್ಲ. ಇಷ್ಟೆಲ್ಲ ದುರ್ಗುಣಗಳಿದ್ದರೂ ಸಹ ಅವನ ಇತರ ಸದ್ಗುಣಗಳಿಂದಾಗಿ ಊರಿನ ಜನರು ಅವನಲ್ಲಿ ಬಹಳ ಭಕ್ತಿ ಗೌರವಗಳಿಂದ ನಡೆದುಕೊಳ್ಳುತ್ತಿದ್ದರು. ಯಥೇಚ್ಛವಾಗಿ ದಾನ ಮಾಡುತ್ತಿದ್ದರು. ಆದರೆ ತನ್ನಲ್ಲಿರುವ ಸಂಪತ್ತಿನ ಕಾರಣದಿಂದಾಗಿಯೇ ಜನ ತನ್ನನ್ನು ಗೌರವಿಸುತ್ತಿದ್ದಾರೆಂದು ತಿಳಿದುಕೊಂಡು ಅವನು ಯಾರನ್ನೂ ಸಹ ನಂಬುತ್ತಿರಲಿಲ್ಲ. ದೇವಶರ್ಮನು ತನ್ನ ಮಠದಲ್ಲಿಯೇ ಇದ್ದ ಆಪ್ತ ಶಿಷ್ಯರನ್ನೂ ಸಹ ನಂಬುತ್ತಿರಲಿಲ್ಲ. ತಾನು ಸಂಪಾದಿಸಿದ ಅಮೂಲ್ಯ ಧನ ಆಭರಣಗಳನ್ನೆಲ್ಲ ಒಂದು ಗಂಟು ಕಟ್ಟಿ ಸದಾ ತನ್ನ ಕಂಕುಳದಲ್ಲಿಯೇ ಇಟ್ಟುಕೊಂಡು ಸರ್ಪ ಕಾವಲಿನಂತೆ ಅದನ್ನು ರಕ್ಷಿಸಿಕೊಂಡಿರುತ್ತಿದ್ದನು. ಹೀಗಿರುವಾಗ ಜೂಜು, ಮದ್ಯಪಾನ, ಸ್ತ್ರೀ ವ್ಯಾಮೋಹ ಮುಂತಾದ ದುಶ್ಚಟಗಳಿಂದ ಕೂಡಿದ್ದ ಮಹಾಕಪಟಿಯಾದ ಬ್ರಾಹ್ಮಣನೊಬ್ಬನು ದೇವಶರ್ಮನ ಮಠಕ್ಕೆ ಬಂದು ಅವನ ಶಿಷ್ಯ ಪರಿವಾರದಲ್ಲಿ ಸೇರಿಕೊಂಡನು. ತನ್ನ ಜೇನಿನಂತಹ ಸವಿ ಮಾತುಗಳಿಂದ ಗುರು ದೇವಶರ್ಮನ ಮನಸ್ಸು ಒಲಿಸಿಕೊಂಡು ಅವನ ಆಪ್ತ ಸ್ನೇಹಿತನಾಗಿ ಬಿಟ್ಟನು. ಯಾರನ್ನೂ ನಂಬದ ಗುರು ದೇವಶರ್ಮನು ಅದು ಹೇಗೋ ಅವನನ್ನು ನಂಬಿ ತನ್ನ ಶಿಷ್ಯನಾಗಿಸಿಕೊಂಡಿದ್ದನು. ಅವನಿಗೆ ತನ್ನ ಗುಪ್ತ ಧನವನ್ನಿಟ್ಟಿದ್ದ ಸ್ಥಳವನ್ನೂ ತೋರಿಸಿದ್ದನು. ಇದಕ್ಕೆ ಕಾರಣವೂ ಇತ್ತು. ಗುರು ದೇವಶರ್ಮ ಮಹಾಶಿವಭಕ್ತ. ಇದನ್ನು ತಿಳಿದಿದ್ದ ಆ ಆಷಾಢಭೂತಿ ಬ್ರಾಹ್ಮಣ ಸದಾ ಬಾಯಲ್ಲಿ ಓಂ ನಮಃ ಶಿವಾಯ ಎಂಬ ಮಂತ್ರ ಉಚ್ಚರಿಸುತ್ತಲೇ ಇರುತ್ತಿದ್ದನು. ಅಲ್ಲದೆ ಗುರು ದೇವಶರ್ಮನ ಜೊತೆ ಇದ್ದಾಗ ವೈರಾಗ್ಯದ ಮಾತುಗಳನ್ನೇ ಆಡುತ್ತಿದ್ದನು. ಒಂದು ದಿನ ಅವನು ಗುರುಗಳ ಜೊತೆಯಲ್ಲಿ ಮಾತನಾಡುತ್ತಿರುವಾಗ ಹೇಳಿದ, ಗುರುಗಳೇ, ಈ ಸಂಸಾರವು ನೀರಿನ ಮೇಲಿನ ಗುಳ್ಳೆಯಂತೆ ಅಶಾಶ್ವತ. ನೀರಿನ ಮೇಲಿನ ಗುಳ್ಳೆ ಯಾವಾಗ ಬೇಕಾದರೂ ಒಡೆದು ಹೋಗುವಂತೆ ಈ ಸಂಸಾರದಲ್ಲಿ ತಂದೆ, ತಾಯಿ, ಗಂಡ, ಹೆಂಡತಿ, ಮಕ್ಕಳು ಎಲ್ಲರೂ ಯಾವಾಗ ಬೇಕಾದರೂ ಬಿಟ್ಟು ಹೋಗಬಹುದು. ಈ ಜಗತ್ತಿನಲ್ಲಿರುವ ಸಕಲ ಪ್ರಾಣಿ ಸಂಕುಲವೂ ಕಾಲವಶರಾಗಿಯೇ ಆಗುತ್ತಾರೆ. ಯಮಧರ್ಮನು ಯಾರನ್ನೂ ಬಿಡುವುದಿಲ್ಲ. ಆದ್ದರಿಂದ ನಾನು ಮಾರ್ಗದರ್ಶನಕ್ಕಾಗಿ ನಿಮ್ಮ ಬಳಿ ಬಂದಿರುವೆನು. ನೀವು ನನಗೆ ಈ ಭವ ಬಂಧನವನ್ನು ದಾಟುವ ಸುಲಭೋಪಾಯವನ್ನು ತಿಳಿಸಿಕೊಡಬೇಕು ಗುರುಗಳೇ. ನನಗೆ ಮುಕ್ತಿ ಸಿಗುವಂತೆ ನೀವು ಅನುಗ್ರಹ ಮಾಡಬೇಕು ಗುರುವರ್ಯ ಎಂದು ಹೇಳಿ ಗುರುಗಳ ಪಾದಗಳ ಮೇಲೆ ತಲೆಯನ್ನಿಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಶಿಷ್ಯನ ಈ ನಯ ವಿನಯ, ಚಿಕ್ಕ ವಯಸ್ಸಿನಲ್ಲಿಯೇ ಅವನಲ್ಲಿದ್ದ ದೃಢ ವೈರಾಗ್ಯ ಬುದ್ಧಿಯನ್ನು ನೋಡಿ ಗುರು ದೇವಶರ್ಮನಿಗೆ ಮಹದಾನಂದವಾಯಿತು. ಅವನು ಶಿಷ್ಯನ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವಾದ ಮಾಡುತ್ತಾ ಹೀಗೆ ಹೇಳಿದನು, ಶಿಷ್ಯೋತ್ತಮ, ನೀನಿನ್ನೂ ಚಿಕ್ಕವನು. ಚಿಕ್ಕಂದಿನಲ್ಲೇ ನಿನಗೆ ದೇವರ ಮೇಲಿರುವ ಅಪಾರ ಭಕ್ತಿಯನ್ನು ನೋಡಿ ನಾನು ಸುಪ್ರೀತನಾಗಿದ್ದೇನೆ. ಆದ್ದರಿಂದ ನಾನು ನಿನ್ನನ್ನು ಅಂತರಂಗದ ಶಿಷ್ಯನಾಗಿ ಸ್ವೀಕರಿಸಿದ್ದೇನೆ. ಬಾಲ್ಯದಲ್ಲಿಯೇ ಪರಮ ಉತ್ತಮರಾಗಿದ್ದ ಪ್ರಹ್ಲಾದ ಮತ್ತು ಧ್ರುವರಂತೆ ನೀನು ಈ ವಯಸ್ಸಿನಲ್ಲಿಯೇ ಮಹಾಶಿವಭಕ್ತನಾಗಿರುವೆ. ನೀನು ಜಪಿಸುವ ಓಂ ನಮಃ ಶಿವಾಯ ಎಂಬ ಮಂತ್ರವೇ ನಿನ್ನನ್ನು ಕಾಪಾಡುವುದು, ನಿನ್ನ ಇಷ್ಟಾರ್ಥಗಳನ್ನು ಈಡೇರಿಸುವುದು ಹಾಗೂ ನಿನಗೆ ಮೋಕ್ಷವೂ ಪ್ರಾಪ್ತವಾಗುವುದು ಎಂದು ಆಶೀರ್ವಾದ ಮಾಡಿದನು. ಕಪಟಿ ಶಿಷ್ಯನಿಗೆ ಗುರುಗಳ ಮಾತು ಕೇಳಿ ಪರಮ ಸಂತೋಷವಾಯಿತು. ಹೀಗಿರುವಾಗ ಗುರು ದೇವಶರ್ಮನು ಅದೇ ಕಪಟಿ ಶಿಷ್ಯನೊಂದಿಗೆಯೇ ತೀರ್ಥಯಾತ್ರೆ ಹೊರಟನು. ಪ್ರಸಿದ್ಧ ತೀರ್ಥಕ್ಷೇತ್ರವೊಂದಕ್ಕೆ ಹೋಗಿ ಪರಮಶಿವನ ದರ್ಶನ ಮಾಡಿದರು. ಆ ನಗರವು ಪ್ರಶಾಂತವಾದ ಸರೋವರಗಳಿಂದಲೂ ಕಣ್ಣಿಗೆ ಹಬ್ಬವನ್ನುಂಟು ಮಾಡುವ ಉದ್ಯಾನಗಳಿಂದಲೂ ಶೋಭಿಸುತ್ತಿತ್ತು. ಅಲ್ಲಿಯ ಜನರು ತುಂಬ ದೈವಭಕ್ತರು, ಸಂಪನ್ನರೂ ಆಗಿದ್ದರು.
ಆದ್ದರಿಂದ ಗುರು ದೇವಶರ್ಮನು ಆ ಊರಿನಲ್ಲಿ ಸ್ವಲ್ಪ ದಿನಗಳು ತಂಗಿದ್ದು ಮುಂದೆ ಪ್ರಯಾಣ ಮಾಡಿದನು. ಹೀಗೆ ಪ್ರಯಾಣ ಮಾಡುವಾಗ ಒಂದು ಸರೋವರ ಸಿಕ್ಕಿತು. ಆ ಸರೋವರದ ನೀರು ಸ್ಫಟಿಕದಂತೆ ಶುಭ್ರವಾಗಿದ್ದು ಹಿಮಾಲಯದ ಅಮೃತ ಸರೋವರದಂತೆ ಕಂಗೊಳಿಸುತ್ತಿತ್ತು. ಸರೋವರದ ಸುತ್ತಲಿನ ಪ್ರದೇಶವು ಅತ್ಯಂತ ರಮಣೀಯವಾಗಿ ಪ್ರಶಾಂತವಾಗಿತ್ತು. ನನ್ನ ಆರಾಧ್ಯ ದೈವ ಶಿವನನ್ನು ಪೂಜೆ ಮಾಡಲು ಈ ಪ್ರದೇಶವು ಪ್ರಶಸ್ತವಾಗಿದೆ. ಇಲ್ಲೇ 4 ದಿನವಿದ್ದು ಶಿವಪೂಜೆಯನ್ನು ಮಾಡಿ ಧನ್ಯರಾಗೋಣ ಎಂದು ಯೋಚಿಸಿದನು. ಗುರುಗಳ ಅಪೇಕ್ಷೆಯಂತೆ ಶಿಷ್ಯ ತಯಾರಾದನು. ಮರುದಿನ ಬೆಳಿಗ್ಗೆ ಉಷಾಕಾಲದಲ್ಲಿಯೇ ಗುರು ದೇವಶರ್ಮನು ಸರೋವರದಲ್ಲಿ ಸ್ನಾನ ಮಾಡಿ ಕೃಷ್ಣಾಜನದ ಮೇಲೆ ಕುಳಿತು ಬೆಳಗಿನ ವಿಧಿಗಳನ್ನು ಪೂರೈಸಿದನು. ಗುರುಗಳು ಪೂಜೆ ಪ್ರಾರಂಭಿಸುವ ಮೊದಲು ಶಿಷ್ಯ ಸರೋವರದ ಸಮೀಪ ಒಂದು ಪ್ರಶಸ್ತವಾದ ಸ್ಥಳವನ್ನು ಹುಡುಕಿ ಶಿವಪೂಜೆಗೆ ಸಿದ್ಧತೆ ಮಾಡಿದ್ದನು. ಹತ್ತಿರದಲ್ಲಿದ್ದ ಹೂವಿನ ಗಿಡಗಳಿಂದ ಹೂಗಳನ್ನು ಕೊಯ್ದು ತಂದು ಪೂಜೆ ಮಾಡುವ ಸ್ಥಳದಲ್ಲಿ ಇಟ್ಟಿದ್ದನು. ಇದರಿಂದ ಗುರುಗಳು ಸಂತುಷ್ಟರಾದರು. ಅವನ ಮೇಲಿನ ನಂಬಿಕೆ ಇನ್ನೂ ದೃಢವಾಯಿತು. ಪೂಜೆಗೆ ಕೂರುವ ಮುನ್ನ ಶಿಷ್ಯನನ್ನು ಕರೆದು ತನ್ನ ಗುಪ್ತಧನದ ಗಂಟನ್ನು ಅವನ ಕೈಗಿತ್ತು ಹೇಳಿದರು, ನಾನು ಈಗ ಶಿವಪೂಜೆಗೆ ಕೂರುವೆನು. ಏಳುವ ಹೊತ್ತಿಗೆ ತಡವಾಗಬಹುದು. ಆದ್ದರಿಂದ ನಾನು ನನ್ನ ಪ್ರಾಣಕ್ಕಿಂತಲೂ ಅಧಿಕವಾಗಿ ಪ್ರೀತಿಸುವ ಈ ಗುಪ್ತಧನದ ಗಂಟನ್ನು ನಿನ್ನ ವಶಕ್ಕೆ ಒಪ್ಪಿಸುತ್ತಿದ್ದೇನೆ. ನನ್ನ ಸರ್ವ ಧನವೂ ಇದರಲ್ಲಿಯೇ ಇದೆ. ನೀನು ನನ್ನ ಅಂತರಂಗದ ಶಿಷ್ಯನಾಗಿರುವುದರಿಂದ ನಿನ್ನ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ನಾನು ಪೂಜೆ ಮುಗಿಸಿ ಬರುವವರೆಗೂ ಈ ಗಂಟನ್ನು ಭದ್ರವಾಗಿ ಜಾಗರೂಕತೆಯಿಂದ ಕಾಪಾಡಬೇಕು, ತಿಳಿಯುತ್ತೆ ಎಂದರು. ಗುರುಗಳ ಮಾತು ಕೇಳಿದ ಕಪಟಿ ಶಿಷ್ಯ ಹರ್ಷಚಿತ್ತನಾದನು. ತಾನು ಎದುರು ನೋಡುತ್ತಿದ್ದ ಸುವರ್ಣಾವಕಾಶವು ಇಂದು ನನ್ನ ಪಾಲಿಗೆ ಬಂದಿದೆ. ಇದರ ಸದುಪಯೋಗವನ್ನು ತಾನು ಮಾಡಿಕೊಳ್ಳಲೇಬೇಕೆಂದುಕೊಂಡನು ಅವನು. ಯಾವ ಶಿಷ್ಯನನ್ನೂ ನಂಬದಿರುವ ಗುರುಗಳು ತನ್ನ ಮೇಲೆ ನಂಬಿಕೆ ಇಟ್ಟಿರುವುದನ್ನು ಉಳಿಸಿಕೊಳ್ಳಬೇಕೆಂದು ಯೋಚಿಸುವುದರ ಬದಲು ಈ ಆಪದ್ಧನದ ಗಂಟನ್ನು ತನಗೊಪ್ಪಿಸಿ ಹೋಗಿದ್ದಾರೆ. ಅವರಿಗೆ ತಕ್ಕ ಪಾಠ ಕಲಿಸಬೇಕು ಎಂದು ಮನದಲ್ಲಿ ದುರಾಲೋಚನೆ ಮಾಡಿಕೊಂಡ ಕಪಟಿ ಶಿಷ್ಯ ಗುರುಗಳಲ್ಲಿ ಹೀಗೆ ಹೇಳಿದ, ಗುರುವರ್ಯರೇ, ನಿಮ್ಮಿಷ್ಟದಂತೆಯೇ ಆಗಲಿ. ಈ ಗಂಟನ್ನು ಭದ್ರವಾಗಿ ಕಾಪಾಡುವ ಜವಾಬ್ದಾರಿ ನನ್ನದು. ನೀವು ನೆಮ್ಮದಿಯಿಂದ ಶಿವಪೂಜೆಗೆ ಕುಳಿತುಕೊಳ್ಳಿ. ನಾನು ನೀವು ಮಾಡುವ ಪೂಜೆಯನ್ನು ನೋಡಿ ಸಂತೋಷ ಪಡುವೆನು ಎಂದನು. ಶಿಷ್ಯನ ಮಾತು ಕೇಳಿದ ದೇವಶರ್ಮನು ಚಿಂತೆ ಇಲ್ಲದೆ ನೆಮ್ಮದಿಯಿಂದ ಪೂಜೆಗೆ ಕುಳಿತನು. ಅಂದು ದೈನಂದಿನ ಪೂಜೆಗಿಂತ ವಿಶೇಷ ಪೂಜೆ ಮಾಡಿದ ದೇವಶರ್ಮನು ಪೂಜಾ ವಿಧಿಗಳನ್ನೆಲ್ಲ ಮುಗಿಸಿ ಧ್ಯಾನ ಮಗ್ನನಾದನು. ಅದೇ ಸಮಯಕ್ಕಾಗಿ ಕಾಯುತ್ತಿದ್ದ ಕಪಟಿ ಶಿಷ್ಯ ಗುರುಗಳ ಗಂಟನ್ನು ಕದ್ದುಕೊಂಡು ಅಲ್ಲಿಂದ ಪರಾರಿಯಾದನು. ಬಹಳ ಹೊತ್ತಿನ ನಂತರ ಗುರು ದೇವಶರ್ಮನು ತನ್ನ ಸಮಾಧಿ ಸ್ಥಿತಿಯಿಂದ ಹೊರಬಂದು ತನ್ನ ಶಿಷ್ಯನಿಗಾಗಿ ಸುತ್ತಲೂ ನೋಡಿದನು. ಎಲ್ಲಿಯೂ ಕಾಣಲಿಲ್ಲ ಶಿಷ್ಯ. ಅವನಿಗೆ ಗಾಬರಿಯಾಗಿ ಆ ಕಡೆ ಈ ಕಡೆ ಎಲ್ಲ ಹುಡುಕಾಡಿದನು. ಕಾಣಲೇ ಇಲ್ಲ. ಇದೇನಿದು, ತನ್ನ ಶಿಷ್ಯ ಕಾಣುತ್ತಿಲ್ಲವಲ್ಲ. ಅವನನ್ನು ನಂಬಿ ತನ್ನ ಆಪದ್ಧನದ ಗಂಟನ್ನು ಕೊಟ್ಟಿದ್ದು ತಪ್ಪಾಯಿತಲ್ಲ. ನಯವಂಚಕ, ವಿಶ್ವಾಸಘಾತಕ, ಚಾಂಡಾಲ ತನಗೆ ಮೋಸ ಮಾಡಿ ಹಣದ ಗಂಟನ್ನು ಲಪಟಾಯಿಸಿಕೊಂಡು ಪರಾರಿಯಾಗಿದ್ದಾನೆಂದುಕೊಂಡು, ಅಯ್ಯೋ ದೇವರೇ, ನನಗೆಂತಹ ಅವಸ್ಥೆಯನ್ನು ತಂದಿಟ್ಟಿದ್ದೀಯಾ. ಭಕ್ತಿಯಿಂದ ನಿನ್ನನ್ನು ಪೂಜೆ ಮಾಡಿದ್ದಕ್ಕೆ ಪ್ರತಿಯಾಗಿ ನೀನು ನನಗೆ ಕೊಟ್ಟ ವರಪ್ರಸಾದ ಇದೇ ಏನು. ನಾನು ನನ್ನ ಶಿಷ್ಯನನ್ನು ನಂಬಿ ಕೆಟ್ಟನಲ್ಲ. ನಾನು ಪೂರ್ತಿಯಾಗಿ ಮುಳುಗಿ ಹೋದೆ. ಇನ್ನು ಮುಂದೆ ಹಣವಿಲ್ಲದ ನನ್ನನ್ನು ಯಾರು ಪೂಜಿಸುವರು, ಯಾರು ಗೌರವಿಸುವರು. ಈಗ ನನ್ನ ಪಾಡು ನಾಯಿ ಪಾಡಾಯ್ತಲ್ಲ. ದಟ್ಟ ದರಿದ್ರನಾಗಿ ಹೋಗಿರುವ ನನ್ನನ್ನು ಪುರಸ್ಕರಿಸುವವರು ಯಾರು ಇನ್ನು ಮುಂದೆ. ಅಯ್ಯೋ ದೇವರೇ, ನಾನು ಮಾಡಿರುವ ದ್ರೋಹವಾದರೂ ಏನು, ನನಗೆ ಏಕೆ ಇಂಥ ಘೋರ ಶಿಕ್ಷೆ ಕೊಟ್ಟೆ ಎಂದೆಲ್ಲ ಹೇಳುತ್ತಾ ಅಳತೊಡಗಿದನು. ಆದರೆ ಅಲ್ಲಿ ಅವನನ್ನು ಸಮಾಧಾನಪಡಿಸುವವರು ಯಾರೂ ಇರಲಿಲ್ಲ. ಕೊನೆಗೆ ಇನ್ನು ಮುಂದೇನು ಎಂಬ ಪ್ರಶ್ನೆಗೆ ದಾರಿ ಕಾಣದೆ ತನ್ನ ಯಾತ್ರೆಯನ್ನು ಮುಂದುವರಿಸಿದನು. ಹೀಗೆ ಎಷ್ಟೇ ಸದ್ಗುಣಗಳಿದ್ದರೂ ಕೂಡ ಲೋಭಿತನದಿಂದ, ಜಿಪುಣತನದಿಂದ ತಮ್ಮ ಜೀವನವೇ ಹಾಳಾಗುವುದು, ನಿರಾಶೆಗೊಳ್ಳುವುದರಲ್ಲಿ ಸಂದೇಹವೇ ಇಲ್ಲ ಎನ್ನುವುದು ಈ ಕಥೆಯ ಸಾರಾಂಶ ಆಗಿರುತ್ತದೆ. ಕಥೆಯನ್ನು ಕೇಳಿದ್ದಕ್ಕೆ ಧನ್ಯವಾದಗಳು.